ಹಿಂದೆ ತ್ರೇತಾಯುಗದಲ್ಲಿ ರಾವಣಾದಿ ಹಣಕ್ಕಾಗಿ ಶ್ರೀರಾಮ ಕಾರ್ಯಕ್ಕಾಗಿ ಶರದಿಗೆ ಸೇತುವನ್ನು ಕಟ್ಟುವಾಗ ನನ್ನ ತಲೆಯಲ್ಲಿ, ಭುಜಗಳಲ್ಲಿ, ತೋಳುಗಳಲ್ಲಿ, ಕಾಲುಗಳಲ್ಲಿ ಇನ್ನೂ ಇತ್ಯಾದಿ ಅಂಗಾಂಗಗಳಲ್ಲಿ ಹಲವಾರು ಪರ್ವತಗಳನ್ನು ಏಕಕಾಲದಲ್ಲಿ ತಂದು ಹಾಕಿದ್ದೇನೆ. ಅದು ಸಾಕಾಗದೇ ಇದ್ದಾಗ ಹಿಂದೆ ಮುಂದೆ ನೋಡದೆ ಕೈಲಾಸ ಪರ್ವತವನ್ನು ಕೀಳಲು ಮುಂದಾದೆ. ಆಗ ಪ್ರತ್ಯಕ್ಷ ಪರಮೇಶ್ವರನೇ ನನ್ನೊಂದಿಗೆ ಸಖ್ಯವನ್ನು ಬೇಸಿ ಬಂದನೆಂಬ ವಿಷಯ ನಿನಗೆ. ನೀನು ಎತ್ತಿದಂತಹ ಪರ್ವತವೋ ಗುಡ್ಡವೋ ಗಡ್ಡೆಯೋ ಇದೆಲ್ಲವೂ ಇರುವುದೆಲ್ಲಿ ಹೇಳು? ಭೂಮಿಯಲ್ಲಿ. ಆ ಭೂಮಿಯನ್ನೇ ಎತ್ತಿದ ಕಥೆ ಹೇಳ್ತೇನೆ, ಕೇಳು. ಕೇಳು. ಈ ಹಿಂದೆ ಮೂಳನಾದ ಹಿರಣ್ಯಾಕ್ಷನು ಭೂಮಿಯನ್ನು ಚಾಪೆಯಂತೆ ಮಡಚಿ ಪಾತಾಳಕ್ಕೆ ಕೊಂಡೊಯ್ದ ಸಂದರ್ಭದಲ್ಲಿ ವರಾಹ ರೂಪವನ್ನು ತಾಳಿ ಅವನನ್ನ ಕೊಂದು ಭೂಮಿಯನ್ನು ಮೇಲಕ್ಕೆತ್ತಿ ವಸುಂಧರೆಯನ್ನು ಪಾಲಿಕ ಕಥೆ ಗೊತ್ತೇನೋ ನಿನಗೆ? ಭೂಭಾರ ಹರಣಕ್ಕಾಗಿ ಶ್ರೀಮನ್ನಾರಾಯಣನು